ಒಂದು ರಾಷ್ಟ್ರ ಒಂದು ಚುನಾವಣೆ ಬಿಜೆಪಿಯ ಇನ್ನೊಂದು ರಾಜಕೀಯ ಸ್ಟಂಟ್ನ ಹಾಗೆ ಕಾಣಿಸ್ತಿದೆಯಾ? ಇದು ಕೂಡ ಮಹಿಳಾ ಮೀಸಲಾತಿಯ ಗತಿಯನ್ನೇ ಕಾಣಲಿದೆಯಾ? 10 ವರ್ಷಗಳ ನಂತರ ಜಾರಿಗೆ ಬರಬಹುದಾದಂತಹ ಮಸೂದೆಯನ್ನ ಈಗ ಅಂಗೀಕರಿಸೋದ್ರಿಂದ ಏನ್ ಪ್ರಯೋಜನ ಇದೆ? ಬಿಜೆಪಿಗೆ ಸ್ಥಿರ ಸರ್ಕಾರ ಬೇಕಾದ್ರೆ ಪಕ್ಷಾಂತರ ಕಾನೂನನ್ನ ಯಾಕೆ ಬಲಪಡಿಸ್ತಾ ಇಲ್ಲ? 5 ವರ್ಷಗಳಿಗೊಮ್ಮೆ ಎಲ್ಲಾ ರೀತಿಯ ಚುನಾವಣೆಗಳು ನಡೆದ್ರೆ ರಾಜಕೀಯ ಪಕ್ಷಗಳ ಉತ್ತರದಾಯಿತ್ವ ಲೆಕ್ಕಕ್ಕೆ ಸಿಗೋದು ಹೇಗೆ ಸಾಧ್ಯ? 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆದ್ರೆ ನಮ್ಮ ರಾಜಕಾರಣಿಗಳನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆಯಾ? 5 ವರ್ಷಗಳ ಅಂತರದಲ್ಲಿ ಅವ್ರು ಕಣ್ಮರೆಯಾಗಿ ಹೋಗ್ಲಿರುವಂತಹ ಜೀವ ಪ್ರಭೇದಗಳ ಹಾಗಾಗಲ್ವಾ? ಪ್ರಧಾನಮಂತ್ರಿ ತಾನು ಮಾಡಬೇಕಾಗಿರುವಂತಹ ಕರ್ತವ್ಯಗಳನ್ನ ಬದಿಗಿಟ್ಟು ರಾಜ್ಯಗಳ ಚುನಾವಣೆಗಳಿಗೆ ಯಾಕೆ ಪ್ರಚಾರವನ್ನ ಮಾಡಬೇಕು? ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಮುಂದುವರಿಸೋದು ವ್ಯಾವಹಾರಿಕವಾಗಿ ಸಾಧ್ಯ ಇದೆಯಾ? ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಅಪ್ರಜಾಸತ್ತಾತ್ಮಕನ? ಇವು ಈಗ ದೇಶದ ಮುಂದಿರುವಂತಹ ಬಹಳ ಗಂಭೀರ ಪ್ರಶ್ನೆಗಳು. ಇವುಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಯತ್ನ ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರ ವಿಶ್ಲೇಷಣೆಯನ್ನ ಇಲ್ಲಿ ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೂ ಎಲ್ಲಾ ಚುನಾವಣೆಗಳನ್ನ ಒಟ್ಟಿಗೆ ಒಮ್ಮೆಲೆ ಮಾಡಿಬಿಟ್ರೆ ಹೇಗೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. ಒಂದು ದೇಶ ಒಂದು ಚುನಾವಣೆ ಆಕರ್ಷಕ ಅಂತ ಅನಿಸಿದ್ರು ಕೂಡ ಅದೊಂದು ದೊಡ್ಡ ನಿರ್ಧಾರ. ಅದನ್ನು ಸಾಧಿಸೋದಕ್ಕೆ ಎಲ್ಲ ಅಂಶಗಳನ್ನು ಸರಿಯಾಗಿ ಯೋಚನೆ ಮಾಡಬೇಕು. ದೇಶದಲ್ಲಿ ಒಂದೇ ಬಾರಿಗೆ ಎಲ್ಲ ಚುನಾವಣೆಗಳು ನಡೆದು ಬಿಟ್ರೆ ಸರ್ಕಾರಗಳು 5 ವರ್ಷಗಳ ಕಾಲ ಮಹತ್ತರವಾದ ಕೆಲಸವನ್ನು ಮಾಡ್ತವೆ ಅನ್ನುವಂಥ ನಂಬಿಕೆಗೆ ಯಾವುದೇ ಆಧಾರ ಇಲ್ಲ. ನಿಯಮದ ಪ್ರಕಾರ 5 ವರ್ಷಕ್ಕೂ ಮುನ್ನವೇ ಕೆಟ್ಟ ಸಂಸದರು ಶಾಸಕರನ್ನ ಮತದಾನದ ಮೂಲಕ ವಾಪಸ್ ಕರೆಸ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. 5 ವರ್ಷಕ್ಕೆ ಆಯ್ಕೆ ಆದ ನಂತರ ಆ ಕ್ಷೇತ್ರಕ್ಕೆ ಹೋಗದೆ ಟಿಕೆಟ್ ಆಯ್ಕೆ ಸಂದರ್ಭದಲ್ಲಿ ಅವರು ಬೇರೆ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಲೂಬಹುದು. ಆಗಾಗ ಪಂಚಾಯತ್ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ, MLA MLC ಚುನಾವಣೆ ನೆಪದಲ್ಲಿ ಆ MP ಅಥವಾ MLA ತನ್ನ ಕ್ಷೇತ್ರದ ಮತದಾರರ ಕೈಗೆ ಸಿಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಎಲ್ಲಾ ಚುನಾವಣೆಗಳು ಒಟ್ಟಿಗೆ 5 ವರ್ಷಕ್ಕೊಮ್ಮೆ ನಡೆಯೋದಾದ್ರೆ ಆ MLA ಅಥವಾ MP ಯಾಕೆ ಜನರ ನಡುವೆ ಬರ್ತಾರೆ? ಇದಕ್ಕೂ ಏನಾದ್ರೂ ಪರಿಹಾರವನ್ನ ಕಂಡುಕೊಳ್ಳಲಾಗ್ತಾ ಇದೆಯಾ? ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದಂತಹ ಉನ್ನತ ಮಟ್ಟದ ಸಮಿತಿ 2024 ಮಾರ್ಚ್ನಲ್ಲಿ ವರದಿಯನ್ನು ಸಲ್ಲಿಸಿತ್ತು. ಮೊದಲ ಹಂತವಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸೋದಕ್ಕೆ ಸಮಿತಿ ಶಿಫಾರಸು ಮಾಡಿದೆ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ನಡೆದ 100 ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದು 2ನೇ ಹಂತ. ಆದ್ರೆ ಇಲ್ಲೊಂದು ಪ್ರಶ್ನೆ, ಈಗ ಕೇವಲ 4-5 ರಾಜ್ಯಗಳಲ್ಲಿ ಒಂದೇ ಬಾರಿಗೆ ಚುನಾವಣೆ ನಡೆಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗ ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಸ್ಥಿತಿಯಲ್ಲಿ ನಾವಿದೀವ? ಮಹಿಳಾ ಮೀಸಲಾತಿ ಮಸೂದೆಯ ಕಥೆ ಏನಾಯ್ತು ಅನ್ನೋದನ್ನ ನಾವೆಲ್ಲ ನೋಡಿದೀವಿ. ಮಸೂದೆ ಅಂಗೀಕರಿಸುವಾಗ ಎಷ್ಟೆಲ್ಲ ವೈಭವೀಕರಣ ನಡೆಸಲಾಯ್ತಲ್ವಾ? ಆಮೇಲೆ ನೋಡಿದ್ರೆ ಅದು ಅನುಷ್ಠಾನವಾಗುವಂಥ ಮಾತು ಸದ್ಯಕ್ಕಂತೂ ಇಲ್ಲ ಅಂತಾಯ್ತು. 2024 ಚುನಾವಣೆಗಾಗಿನೇ ಈ ಒಂದು ಮಸೂದೆನ ಅಂಗೀಕರಿಸಲಾಗ್ತಾ ಇದೆ ಅಂತ ಅನಿಸ್ಬಿಡ್ತು ನಮಗೆ. ಆದರೆ ಈಗ ನಡೆಯಲಿರುವಂಥ ರಾಜ್ಯ ಚುನಾವಣೆಗಳಲ್ಲೂ ಅದರ ಅನುಷ್ಠಾನ ಆಗೋದಿಲ್ಲ. ಯಾವಾಗ ಜಾರಿಗೆ ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಆದರೆ ಹೆಡ್ಲೈನ್ಗಳಲ್ಲಂತೂ ಮಹಿಳಾ ಮೀಸಲಾತಿ ರಾರಾಜಿಸ್ಬಿಡ್ತು. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕನೇ ಅದು ಜಾರಿ ಅಂತ ಹೇಳಲಾಗಿದೆ. ಆದರೆ 2026ರವರೆಗೂ ಕ್ಷೇತ್ರ ಪುನರ್ವಿಂಗಡಣೆ ಇಲ್ಲವೇ ಇಲ್ಲ. 2029ರ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾಗುವಂಥ ಸಾಧ್ಯತೆ ಕೂಡ ಬಹಳ ಕಡಿಮೆ ಅಂತಾನೆ ಹೇಳಲಾಗ್ತಿದೆ. 2034ರಲ್ಲಿ ಅಷ್ಟೇ ಅದು ಜಾರಿಗೆ ಬರಬಹುದು. ಅಂದ್ರೆ 10 ವರ್ಷಗಳ ನಂತರ ಜಾರಿಗೆ ಬರಬಹುದಾದಂತಹ ಕಾಯ್ದೆ 2024ರಲ್ಲಿ ಅಂಗೀಕಾರ ಆಗಿದೆ. ಅದೇ ರೀತಿಯಲ್ಲಿ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಯಾವಾಗಿನಿಂದ ನಡೆಯಲಿದೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲೇ ಚುನಾವಣೆ ನಡೆಯೋದು ಯಾವಾಗನಿಂದ? ಇದೇ ಅವಧಿಯಲ್ಲಿ ಮಸೂದೆ ಪಾಸ್ ಆಗೋದ್ರ ಬಗ್ಗೆ ಮಾತ್ರ ಅಮಿತ್ ಶಾ ಹೇಳ್ತಾ ಇದ್ದಾರಾ? ಹಾಗಾದ್ರೆ ಜಾರಿ ಆಗೋದು ಯಾವಾಗ ಅನ್ನೋದು ಉತ್ತರನೇ ಗೊತ್ತಿರದಂಥ ಪ್ರಶ್ನೆನಾ? 4 ರಾಜ್ಯಗಳ ಚುನಾವಣೆಯನ್ನೇ ಏಕಕಾಲಕ್ಕೆ ಮಾಡಲಾರ್ದ ನಾವು ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಮಾಡೋದಕ್ಕೆ ಹೇಗೆ ಸಾಧ್ಯ ಇದೆ? ಈಗ ಘೋಷಣೆಯಾಗಿರುವಂತಹ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಜೊತೆಗೇನೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗಳನ್ನು ಕೂಡ ನಡೆಸಬಹುದಿತ್ತು. ಆದ್ರೆ ಅದಾಗ್ತಾ ಇಲ್ಲ. ಅವೆರಡೂ ರಾಜ್ಯಗಳ ಚುನಾವಣೆ ಘೋಷಣೆ ಕೂಡ ಆಗಿಲ್ಲ. ಮತ್ತೆ ಚುನಾವಣೆ ನಡೆಯೋದ್ರಿಂದ ಆಗುವಂಥ ನಷ್ಟ ಏನು, ಬಾಧೆ ಏನು? ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ನೀಡ್ತಾ ಇಲ್ಲ. ಬದಲಾಗಿ ದೇಶಕ್ಕೆ ದೊಡ್ಡ ಉಪಕಾರವಾಗಲಿದೆ ಅಂತ ಬಿಂಬಿಸ್ತಾ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಮುನ್ನೆಲೆಗೆ ತರಲಾಗ್ತಾ ಇದೆ. ಸ್ಥಿರತೆಯ ಮಾತನಾಡುವವರು ಸ್ಥಿರ ಸರ್ಕಾರಕ್ಕಾಗಿ ಪಕ್ಷಾಂತರ ಕಾಯ್ದೆಯನ್ನು ಯಾಕೆ ಬಲಪಡಿಸೋದಕ್ಕೆ ಮುಂದಾಗ್ತಾ ಇಲ್ಲ? ಇವರು ಒಂದು ಪಕ್ಷದಿಂದ ಗೆದ್ದವರು ಆ ಪಕ್ಷದಲ್ಲೇ ಮುಂದುವರಿಬೇಕು ಅನ್ನುವಂಥ ಕಠಿಣ ನಿರ್ಬಂಧವನ್ನ ಯಾಕೆ ಹಾಕ್ತಾ ಇಲ್ಲ? ಚುನಾವಣೆ ನಡೆದು ಜನಾದೇಶವನ್ನು ಪಡೆದು ಸರ್ಕಾರ ರಚಿಸಿದ ಪಕ್ಷದಿಂದ ಅದು ಎಷ್ಟು ಬಾರಿ ಬಿಜೆಪಿಯ ಶಾಸಕರನ್ನ ಸೆಳೆದು ಸರ್ಕಾರವನ್ನು ಉರುಳಿಸಿಲ್ಲ.
ಅದು ಎಷ್ಟು ಕಡೆ ಚುನಾವಣೆ ನಡೆದು ಸರ್ಕಾರ ರಚಿಸಿ ವರ್ಷದೊಳಗೆ ಅಥವಾ 2 ವರ್ಷದೊಳಗೆ ಉಪಚುನಾವಣೆ ನಡೆಯೋ ಹಾಗೆ ಈ ಬಿಜೆಪಿನೇ ಮಾಡಿದೆ. ಆಪರೇಷನ್ ಹೆಸರಲ್ಲಿ ಶಾಸಕರನ್ನ ಪಕ್ಷಾಂತರ ಮಾಡಿಸಿ ಉಪಚುನಾವಣೆ ಮಾಡಿಸೋದನ್ನ ತಡೆಯೋದಕ್ಕೆ ಮೋದಿಜಿ ಯಾಕೆ ಕಾನೂನು ತರೋದಿಲ್ಲ? ಅಸ್ಥಿರತೆಯ ಲಾಭವನ್ನ ಪಡೆಯುತ್ತಲೇ ಬಂದಿರುವ ಇನ್ನೊಂದು ಸರ್ಕಾರವನ್ನ ಅಸ್ಥಿರಗೊಳಿಸಿ ತಾನು ಆಕ್ರಮಿಸಿಕೊಂಡಂತಹ ಈ ಆಡಳಿತಾರೂಢರು ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದನ್ನ ತಮ್ಮ ಸಾಧನೆಯ ಪಟ್ಟಿಯಲ್ಲಿ ಸೇರಿಸೋದಕ್ಕಾಗಿ ಮಾತ್ರ ಮಾಡ್ತಾ ಇದ್ದಾರಾ? ಚುನಾವಣೆಯಿಂದ ಸರ್ಕಾರಕ್ಕೆ ಆಗುವಂತಹ ತೊಂದರೆ ಆದ್ರೂ ಏನು, ಅಥವಾ ಒಂದೇ ಸಲಕ್ಕೆ ದೇಶದ ತುಂಬಾ ಚುನಾವಣೆ ನಡೆದ್ರೆ ಆಗುವಂತ ಲಾಭ ಆದ್ರೂ ಏನು? ಮೋದಿ ಬಳಿ 10 ವರ್ಷಗಳ ಕಾಲ ಪ್ರಚಂಡ ಬಹುಮತ ಇತ್ತು. ಹಾಗಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳೋದು ಅವ್ರಿಗೆ ಕಷ್ಟ ಆಗಲಿಲ್ಲ. ಹೀಗಿರುವಾಗ ಚುನಾವಣೆಯಿಂದ ತೊಂದರೆ ಅಂತ ದೂಷಿಸೋದು ಯಾಕೆ? ಮತ್ತೆ ಮತ್ತೆ ನಡೆಯುವಂಥ ಚುನಾವಣೆಗಳು ಅವ್ರು ಯಾವ ಯೋಜನೆಗೆ ಧಕ್ಕೆ ತಂದಿದೆ? ಕಳೆದ 10 ವರ್ಷಗಳಲ್ಲಿ ಮೋದಿಜಿ ಹಾಗೂ ಬಿಜೆಪಿ ಏನೇನು ಮಾಡಬೇಕು ಅಂದ್ಕೊಂಡಿದ್ರು ಅದೆಲ್ಲವನ್ನ ಮಾಡಿಲ್ವಾ? ನೋಟ್ ಬ್ಯಾನ್ ಮಾಡಿಲ್ವಾ? GST ಜಾರಿಗೆ ತಂದಿಲ್ವಾ? ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿಲ್ವಾ? ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ಕಿತ್ಕೊಳ್ಳಿಲ್ವಾ? ರಾಮ ಮಂದಿರ ನಿರ್ಮಾಣ ಮಾಡಲಿಲ್ವಾ? ಮತ್ತೆ ಮತ್ತೆ ತಿಂಗಳುಗಟ್ಟಲೆ ಲಾಕ್ಡೌನ್ ಹಾಕಿಲ್ವಾ? ಲಾಭದಲ್ಲಿದ್ದಂತಹ ಒಂದೊಂದೇ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಿಲ್ವಾ? ಅದಾನಿಗಾಗಿ ಸರ್ಕಾರ ನೀತಿ ನಿಯಮಗಳನ್ನೇ ಬದಲಾಯಿಸಿ ಅವ್ರಿಗೆ ಕೋಟಿ ಕೋಟಿ ಲಾಭ ಮಾಡಿಕೊಟ್ಟಿಲ್ವಾ? ದೇಶದ ಬಂದರುಗಳನ್ನ, ವಿಮಾನ ನಿಲ್ದಾಣಗಳನ್ನ ಒಂದೊಂದಾಗಿ ಅದಾನಿ ಕೊಟ್ಟಿಲ್ವಾ? ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರಗಳನ್ನ ಉರುಳಿಸಿ ತಮ್ಮ ಸರ್ಕಾರವನ್ನ ಸ್ಥಾಪಿಸಿಲ್ವಾ? ರಾಜ್ಯಪಾಲರುಗಳನ್ನೇ ವಿಪಕ್ಷ ನಾಯಕರ ಹಾಗೆ ಮಾಡಿ ಚುನಾಯಿತ ಸರ್ಕಾರಗಳಿಗೆ ಕಿರುಕುಳವನ್ನ ಕೊಟ್ಟಿಲ್ವಾ? ಕಳೆದ 10 ವರ್ಷಗಳಲ್ಲಿ ಮೋದಿಜಿ ಮಾಡೋದಕ್ಕೆ ಬಯಸಿ ಮಾಡಲು ಆಗದೇ ಇರುವಂತ ಕೆಲಸ ಆದ್ರೂ ಯಾವುದಿದೆ? ಈಗ ಕಾಣಿಸ್ತಾ ಇರೋ ಹಾಗೆ ಚುನಾವಣೆಯಿಂದಾಗಿನೇ ಅವರು ತಮ್ಮ ಯೋಜನೆಗಳ ಲಾಭ ಮಾಡ್ಕೊಂಡಿದ್ದಿದೆ. ಮಧ್ಯಂತರ ಚುನಾವಣೆಗಳ ಬಗ್ಗೆಯೂ ಕೂಡ ಆಕ್ಷೇಪ ಎತ್ತುವ ಅವರು ಯಾವ ವಿಚಾರವನ್ನ ಅಡಗಿಸಿಡೋದಿಕ್ಕೆ ನೋಡ್ತಾ ಇದ್ದಾರೆ? ಭಾರತ ವಿಶಾಲವಾದ ವೈವಿಧ್ಯಮಯ ದೇಶ. ಮತ್ತೆ ಮತ್ತೆ ಚುನಾವಣೆ ನಡೆದ್ರೆ ಏನ್ ತಪ್ಪಿದೆ? ಕೋವಿನ್ ಸಮಿತಿ ತನ್ನ ವರದಿಯಲ್ಲಿ ಪ್ರತಿ ವರ್ಷ ಚುನಾವಣೆಗಳು ನಡೆಯೋದ್ರಿಂದ 5 ವರ್ಷಗಳ ಅರ್ಧ ಅವಧಿನೇ ಚುನಾವಣೆಯಲ್ಲಿ ಕಳೆದು ಹೋಗುತ್ತೆ ಅಂತ ಇದೆ. ಸರಿ, ಒಂದು ಪ್ರಶ್ನೆ ಕೇಳೋಣ ಈಗ. ಯಾಕೆ ಕೇಂದ್ರ ಸರ್ಕಾರದ ಅರ್ಧ ಅವಧಿ ಚುನಾವಣೆಯಲ್ಲೇ ಕಳೆದು ಹೋಗುತ್ತೆ? ಯಾಕಂದ್ರೆ ಯಾವುದೇ ರಾಜ್ಯದ ಚುನಾವಣೆ ನಡೆಯೋದಿದ್ರೆ ತಿಂಗಳುಗಟ್ಟಲೆ ಕೇಂದ್ರದ ಮಂತ್ರಿ ಚುನಾವಣಾ ಪ್ರಚಾರ ಯಾತ್ರೆ ಶುರು ಮಾಡೋದನ್ನ ನಾವು ಗಮನಿಸಬಹುದು. ಆಮೇಲೆ ಪ್ರಧಾನಿ ಮೋದಿಯ ಪ್ರವಾಸ, ರ್ಯಾಲಿಗಳು ಮತ್ತೆ ಮತ್ತೆ ಕರ್ನಾಟಕದ ಕಡೆಗೆ ಬರೋದನ್ನ ಕಾಣಬಹುದು. ಚುನಾವಣೆ ನಡೆಯೋದ್ರಿಂದ ಕೇಂದ್ರ ಸರ್ಕಾರದ ಅರ್ಧ ಸಮಯ ವ್ಯರ್ಥವಾಗುತ್ತೆ ಅನ್ನೋದಾದಲ್ಲಿ ಅದಕ್ಕೆ ಯಾಕೆ ಮೋದಿ ಅವರೇ ಪೂರ್ತಿ ಹೊಣೆಗಾರರು ಅಂತ ಹೇಳ್ತಾರೆ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್. ರಾಜ್ಯಗಳ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯದು ಭಯಂಕರ ಪ್ರಚಾರ ಇರುತ್ತೆ. ಯಾವ ರಾಜ್ಯದಲ್ಲಿ ಮೋದಿ ಎಷ್ಟೆಷ್ಟು ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ರು ಅನ್ನುವಂಥ ಪ್ರಶ್ನೆಗಳ ಮೂಲಕ ಮೋದಿಯ ಚುನಾವಣಾ ಭಾಷಣಗಳನ್ನು ಕೂಡ ಅವ್ರ ಸಾಧನೆ ಅನ್ನುವಂತೆ ಬಿಂಬಿಸಲಾಗುತ್ತೆ. ಹಿಂದೆ ಯಾವ ಪ್ರಧಾನಿಯೂ ರಾಜ್ಯಗಳ ಚುನಾವಣೆಗಳಲ್ಲಿ ಇಷ್ಟು ಸಂಖ್ಯೆ ರ್ಯಾಲಿಗಳನ್ನು ನಡೆಸಿದ್ದೇ ಇಲ್ಲ. ರಾಜ್ಯಗಳ ಚುನಾವಣೆಗಳಲ್ಲಿ ಅವ್ರ ಪಕ್ಷದ ರಾಜ್ಯಾಧ್ಯಕ್ಷನ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಉಳಿದು ಬಿಟ್ರೆ ಅರ್ಧ ಸಮಯ ಹಾಗೇನೆ ಕಳೆದು ಹೋಗೋದು ನಿಶ್ಚಿತ. ಈ ಕಾರಣದಿಂದಾಗಿನೇ ರಾಜ್ಯ ಚುನಾವಣೆಗಳೆಲ್ಲ ಲೋಕಸಭೆ ಚುನಾವಣೆಯನ್ನು ಅನ್ನುವಂತೆ ಆಗ್ಬಿಟ್ಟಿತ್ತು. ಸರ್ಕಾರ ಹೇಳ್ತಾ ಇರುವಂತ ಮತ್ತೊಂದು ಮಾತಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆಯ ಮೂಲಕ ಖರ್ಚು ಕಡಿಮೆಗೊಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಅನ್ನೋದು. ಯಾಕೆ ಖರ್ಚನ್ನ ಕಡಿಮೆಗೊಳಿಸೋದಕ್ಕೆ ಯತ್ನಿಸಬೇಕು? ಚುನಾವಣೆ ಕಾರಣದಿಂದ ಯಾವುದೇ ಕೆಲಸ ಸ್ಥಗಿತಗೊಳ್ಳೋದಿಲ್ಲ. ಕೆಲಸಗಳು ಅವುಗಳ ಪಾಡಿಗೆ ಅವು ಮುಂದುವರೆದೇ ಇರ್ತವೆ. ಕೋವಿನ್ ಸಮಿತಿ ವರದಿಗೆ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಬಿಜು ಜನತಾದಳ, TMC, ಸಮಾಜವಾದಿ ಪಕ್ಷ, RJD, AAP ಅಂತ ಪ್ರಮುಖ ಪಕ್ಷಗಳು ವರದಿಗೆ ವಿರುದ್ಧವಾಗಿವೆ. ಆದರೆ ಹಲವು ಪ್ರಶ್ನೆಗಳನ್ನಂತೂ ಇದು ಹುಟ್ಟಾಕಿದೆ. 5 ವರ್ಷಕ್ಕೂ ಮುನ್ನವೇ ಕೆಟ್ಟ ಸಂಸದರು, ಶಾಸಕರನ್ನ ಮತದಾನದ ಮೂಲಕ ವಾಪಸ್ ಕರೆಸಿಕೊಳ್ಳುವಂತಹ ವ್ಯವಸ್ಥೆ ಆಗಬೇಕಿದೆ. 5 ವರ್ಷಕ್ಕೆ ಆಯ್ಕೆಯಾದ ನಂತರ ಆ ಕ್ಷೇತ್ರಕ್ಕೆ ಹೋಗದೆ ಟಿಕೆಟ್ ಆಯ್ಕೆಯ ಸಂದರ್ಭದಲ್ಲೇ ಬೇರೆ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಇದಕ್ಕೆಲ್ಲ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಬರೋದ್ರಿಂದ ಹೊಸದೇನು ಸಾಧ್ಯ ಆದೀತು? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.